Fifth question, MCQ for second PC mathematics. Fifth question, if A is a square matrix, if A is a square matrix, if A is a square matrix of order 3, 3 ಅಂದರೆ 3 cross 3, 3 rows and 3 columns. Order 3 ಅಂತ ಕೊಟ್ಟರೆ 3 cross 3 ಅಂತ ಮೀನಿಂಗ್. And also given determinant of A is equal to 3. ಇದನ್ನು ವರ್ಡಲ್ಲಿ ಡಿ ಇ ಟಿ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೊಡ್ಬೋದು. ದಿಸ್ ಇಸ್ ಅ ಸಿಂಬಲ್ ಆಫ್ ಡಿಟರ್ಮಿನೆಂಟ್ ಆಫ್ ದಿ ಮೆಟ್ರಿಕ್ಸ್ ಎ ಆಫ್ ಆರ್ಡರ್ 3 cross 3. ಡಿ ಇ ಟಿ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 3 ಅಂತ ಬೇಕಾದರೂ ಕೊಡ್ಬೋದು. ಓಕೆ, ದೆನ್ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು ಆಪ್ಷನ್ಸ್ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಆಪ್ಷನ್ ಎ 3, ಆಪ್ಷನ್ ಬಿ 2/3, ಆಪ್ಷನ್ ಸಿ 1/3, ಆಪ್ಷನ್ ಡಿ 12. ಆಪ್ಷನ್ ಡಿ 12. ಓಕೆ, if A is a square matrix of order 3 and also given the determinant of A is equal to 3, then determinant of inverse of A is equal to what? We know that the condition determinant of A into B is equal to determinant of A into determinant of B, proved. And also we know that A into inverse of A is equal to I. Determinant of A into inverse of A is equal to determinant of I. According to this formula, it can be written as determinant of A into determinant of inverse of A matrix is equal to 1. I is the identity matrix 1 0 0 1, second order. Third order identity matrix 1 0 0 0 1 0 0 0 1. This is identity matrix of order 3 cross 3. This is also identity matrix of order 2 cross 2. But our question is 3 cross 3 matrix ಆಗಿರೋದ್ರಿಂದ ಐಡೆಂಟಿಟಿ ಮೆಟ್ರಿಕ್ಸ್ ಆಫ್ ಆರ್ಡರ್ 3 cross 3 ತೊಗೊಂಡಿದ್ದಾನೆ. ಇದನ್ನು ಎಕ್ಸ್ಪೆನ್ಷನ್ ಮಾಡಿದಾಗ ನಮ್ಗೆ ಒಂದೇ ಬರುತ್ತೆ. ಪ್ಲಸ್ ಮೈನಸ್ ಪ್ಲಸ್ 1 ಇಂಟು first row first column 1 into 1 1 minus 0 0 0 we get 1. ಅದಕ್ಕೋಸ್ಕರ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಐಡೆಂಟಿ ಮೆಟ್ರಿಕ್ಸ್ ಆಫ್ ಆರ್ಡರ್ ಐದರ್ 2 cross 2 ಆಗಿರಲಿ 3 cross 3 ಆಗಿರಲಿ ಅದರ ವ್ಯಾಲ್ಯೂ 1. ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1 ರಿಕ್ವೈರ್ಡ್. ನಮಗೆ ಕ್ವಶನ್ ಕೇಳಿರೋದು ಈಗ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ, ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ, ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು ಕ್ವಶನ್ ಕೇಳಿದ್ದಾರೆ. ಇದಿಲ್ಲದೆ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ. ಇನ್ವರ್ಸ್ ಆಫ್ ಎ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇ. ಎಷ್ಟು ಕೊಟ್ಟಿದ್ದಾರೆ? 3 ಗಿವನ್ 3. ಅದಕ್ಕೆ ಡಿಟರ್ಮಿನೆಂಟ್ ಆಫ್ ಇನ್ವರ್ಸ್ ಆಫ್ ಎ ಈಸ್ ಈಕ್ವಲ್ ಟು ಹೌ ಮಚ್? 1/3 ಈಸ್ ದಿ ಆನ್ಸರ್. ಆಪ್ಷನ್ ಎ is 3, option B 2/3, option C 1/3, option D 12, option C is the answer. Option C is the answer. Sixth MCQ question. Further ನೋಡಿ, ಇದು ಫಿಗರ್ ಆಗಿರೋದ್ರಿಂದ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 6th question ನೋಡಿ. For the figure given below, this is a geometrical figure. Carefully observe ಮಾಡಬೇಕು ಫಿಗರು. ಓಕೆ, for the figure given below, consider the following statements 1 and 2. Statement 1, the given function is differentiable at x is equal to 1. Statement 2, the given function is continuous at x is equal to 0. Option A, statement 1 is true and statement 2 is false. Option B, statement 1 is false and statement 2 is true. Option C, both statement 1 and 2 are true. Option D, both statement 1 and 2 are false. From the figure
ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಫಿಗರ್ ನೋಡಿದಿರಿ, ನಾನು ರಫಾಗಿ ಹೇಳ್ತಾ ಇದ್ದೀನಿ ನೋಡಿ. ಇದು 0, ಇದು 1, ಶಾರ್ಪಾಗಿ here 1, this is positive, this is negative side of 1, this is positive side of 1, this is negative side of 1. ಸ್ಲೋಪ್ ಆಫ್ ದಿಸ್ ಲೈನ್ ಈಸ್ ಪಾಸಿಟಿವ್. ಅಕ್ಯೂಟ್ ಆಗಿದ್ದಾಗ ಸ್ಲೋಪ್ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಇದು ಅಬ್ಟ್ಯೂಸ್ ಆಗಿರೋದ್ರಿಂದ ಸ್ಲೋಪ್ ಏನಾಗಿರುತ್ತೆ, ನೆಗೆಟಿವ್. ಸ್ಲೋಪ್ ಆಫ್ ದಿಸ್ ಈಸ್ ಪಾಸಿಟಿವ್, ಸ್ಲೋಪ್ ಆಫ್ ದಿಸ್ ಲೈನ್ ಈಸ್ ನೆಗೆಟಿವ್. ಬೋತ್ ಆರ್ ಡಿಫರೆಂಟ್, ದೇರ್ ಫೋರ್ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಅದನ್ನು LHD, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ದೇರ್ ಫೋರ್ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ x ಈಕ್ವಲ್ ಟು ಶಾರ್ಪ್ 1. ಓಕೆ, ಅದಕ್ಕೆ ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 1 ಫಾಲ್ಸ್ ಆಯಿತು. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ x ಈಕ್ವಲ್ ಟು 0. ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ x ಈಕ್ವಲ್ ಟು 0. ಲೆಫ್ಟ್ ಹ್ಯಾಂಡ್ ಲಿಮಿಟ್, LHD ಬೇರೆ RHD ಬೇರೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫಾರ್ಮುಲಾ ಗೊತ್ತಿದೆ, ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಮಾಡಿದ್ದೇನೆ. ಲಿಮಿಟ್ ಆಫ್ ದಿ ಫಂಕ್ಷನ್ f ಆಫ್ x ಅಟ್ h ಟೆಂಡ್ಸ್ ಟು 0 ಮೈನಸ್ f ಆಫ್ a ಮೈನಸ್ h ಎಕ್ಸಿಸ್ಟ್ ಆಗುತ್ತೆ. ರೈಟ್ ಹ್ಯಾಂಡ್ ಲಿಮಿಟು ಎಕ್ಸಿಸ್ಟ್ ಆಗುತ್ತೆ. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಟ್ x ಈಕ್ವಲ್ ಟು 0. ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಅಲ್ಲಿಗೆ ಸ್ಟೇಟ್ಮೆಂಟ್ 1 ಫಾಲ್ಸ್ ಆಯಿತು, ಸ್ಟೇಟ್ಮೆಂಟ್ 2 ಟ್ರೂ ಆಯಿತು. ಯಾವ್ದು ಬರೋಣ ಆಪ್ಷನ್ಸಲ್ಲಿ? ಆಪ್ಷನ್ನೇ ಹೊರಟೋಯ್ತು, ಯಾಕೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ, ಹೊರಟೋಯ್ತು. ಆಪ್ಷನ್ ಬಿ ಬರೋಣ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಓಕೆ. ಸ್ಟೇಟ್ಮೆಂಟ್ 2 ಈಸ್ ಟ್ರೂ, ಕರೆಕ್ಟ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಬೋತ್ ಟ್ರೂ ಅಂತ ಕೊಟ್ಟಿದ್ದಾರೆ, ಹೊರಟೋಯ್ತು. ಆಪ್ಷನ್ ಡಿ ಬೋತ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ, ಅದು ಹೊರಟೋಯ್ತು. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ದೇರ್ ಫೋರ್ ಆಪ್ಷನ್ ಬಿ ಈಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್. ಇಫ್ ಡಿಫ್ರೆನ್ಷಿಯೇಷನ್ ಅಬ್ಸರ್ವ್ ಮಾಡಿ. ಇಫ್ y ಈಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಲಾಗ್ ಎಕ್ಸ್, ಇದು ಲಾಸ್ಟ್ ಚಾಪ್ಟರ್ಗೂ ಬೇಕಾಗುತ್ತೆ. ನಾನು ಹೇಳೋ ಫಾರ್ಮುಲಾ ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಈ ಫಾರ್ಮುಲಾಗಳನ್ನ, ನಾನು ಹೇಳ್ತಕ್ಕಂಥ ಫಾರ್ಮುಲಾನ ಯೂಸ್ ಮಾಡ್ತಾರೆ. ಆಪ್ಷನ್ ಎ 1/x, ಆಪ್ಷನ್ ಬಿ e ಪವರ್ ಲಾಗ್ ಎಕ್ಸ್, ಆಪ್ಷನ್ ಸಿ -1, ಆಪ್ಷನ್ ಡಿ 1. ಆಪ್ಷನ್ ಎ 1/x, ಆಪ್ಷನ್ ಬಿ e ಪವರ್ ಲಾಗ್ ಎಕ್ಸ್, ಆಪ್ಷನ್ ಸಿ -1, ಆಪ್ಷನ್ ಡಿ 1. ನೋಡಿ, ಫಾರ್ಮುಲಾ ಇದೆ ಒಂದು. e ಟು ದಿ ಪವರ್ ಆಫ್ ಲಾಗ್ ಆಫ್ f ಆಫ್ ಎಕ್ಸ್, ಕೇರ್ಫುಲ್ ಅಬ್ಸರ್ವ್ ಮಾಡಿ. e ಟು ದಿ ಪವರ್ ಆಫ್ ಲಾಗ್ ಆಫ್ f ಆಫ್ ಎಕ್ಸ್, ಇದು ಬೇಸ್ ಇ. ಲಾಗ್ ಬೇಸ್ ಏನು ಬರೆದಿಲ್ಲ ಅಂದರೆ, ಎಸ್ಪೆಷಲಿ ಇನ್ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC ನಲ್ಲಿ ಬೇಸ್ ಇ ಇದೆ ಅಂತ ಅರ್ಥ. ಬೇಸ್ ಏನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿಲ್ಲ ಅಂದರೆ. e ಪವರ್ ಲಾಗ್ ಆಫ್ f ಆಫ್ ಎಕ್ಸ್ ಈಸ್ ಈಕ್ವಲ್ ಟು f ಆಫ್ ಎಕ್ಸ್. e ಆ್ಯಂಡ್ ಲಾಗ್ ಆರ್ ಆಪೋಸಿಟ್ ಟು ಈಚ್ ಅದರ್, ವಿ ಗೆಟ್ f ಆಫ್ ಎಕ್ಸ್. ಯಾವಾಗ ಇಲ್ಲೂ ಬೇಸು ಮತ್ತು ಇಲ್ಲೂ ಬೇಸ್ ಸೇಮ್ ಇರಬೇಕು, ಆವಾಗ ಮಾತ್ರ ದಟ್ ಈಸ್ ಈಕ್ವಲ್ ಟು f ಆಫ್ ಎಕ್ಸ್. e ಪವರ್ ಲಾಗ್ ಆಫ್ f ಆಫ್ ಎಕ್ಸ್ ಆರ್ g ಆಫ್ ಎಕ್ಸ್, ಯಾವ್ದು ಬೇಕಾದ್ರೂ ಆಗಿರಲಿ. ಸಪೋಸ್ ಇಫ್ ಬೇಸ್ ಈಸ್ a ನಾಟ್ ಈಕ್ವಲ್ ಟು a g ಆಫ್ ಎಕ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಪೋಸ್ ಬೇಸ್ a ಕೊಟ್ಟಿದ್ದಾನೆ, ಲಾಗ್ ಆಫ್ f ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಈಗ ನನ್ನ ಎಕ್ಸ್ಪ್ರೆಷನ್ ಪ್ರಕಾರ ಇಸ್ ನಾಟ್ ಈಕ್ವಲ್ ಟು f ಆಫ್ ಎಕ್ಸ್. ಬಿಕಾಸ್ ಯಾಕೆಂತ ಗೊತ್ತಾಯ್ತಲ್ಲ, ಇಲ್ಲಿ ಬೇಸ್ ಏನಿಲ್ಲ ಅಂದರೆ e ಅಂತ ಹೇಳ್ಬಿಟ್ಟಿದ್ದೇವೆ. ನಾಟ್ ಈಕ್ವಲ್ ಟು f ಆಫ್ ಎಕ್ಸ್. ಸಪೋಸ್ a ಟು ದಿ ಪವರ್ ಆಫ್ ಲಾಗ್ ಆಫ್ f ಆಫ್ ಎಕ್ಸ್, ಬೇರೆ ಪ್ರಾಬ್ಲಮ್ಸ್ ಕೊಡ್ಬೋದು. ಇಲ್ಲಿ ಬೇಸ್ ಎ ಇದೆ ಅಂದರೆ ಇಲ್ಲೂ ಬೇಸ್ ಎ ಇದ್ದರೆ ದಟ್ ಈಸ್ ಈಕ್ವಲ್ ಟು f ಆಫ್ ಎಕ್ಸ್. ಟೋಟಲಿ ಫೈನಲ್ ಏನೋ ಇವೆರಡು ಬೇಸ್ ಸೇಮ್ ಇರಲೇಬೇಕು. ಈಗ ನಮ್ಮ ಕ್ವಶನ್ನಲ್ಲಿ ಇಫ್ y ಈಸ್ ಈಕ್ವಲ್ ಟು e ಪವರ್ ಲಾಗ್ ಎಕ್ಸ್, ದೆನ್ dy dx ಈಸ್ ಈಕ್ವಲ್ ಟು ಅಂದರೆ ಇಲ್ಲಿ ಬೇಸ್ ಇ ಇದೆ, ಹೋಯಿತು. ನಾವು y ಈಸ್ ಈಕ್ವಲ್ ಟು ಏನು ಉಳಿತು ನಮಗಿನ್ನ ಎಕ್ಸ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್? 1. ಅದಕ್ಕೆ ಔಟ್ ಆಫ್ 4 ಆಪ್ಷನ್ ವಿಚ್ ಇಸ್ ದ ಆನ್ಸರ್? ಡಿ ಈಸ್ ದ ಆನ್ಸರ್. ಓಕೆ, ರಿಲೇಟೆಡಾಗಿ ಎಷ್ಟೊಂದು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಅವೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಸೆಕೆಂಡ್ PUCಗೆ MCQ ಕರೆಕ್ಟಾಗಿ 20 ಮಾಡಿರಿ, ಅಂದರೆ 15 + 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್.
ಔಟ್ 80ಗೆ 80 ತೆಗಿಬೋದು. ನೀವು MCQನಲ್ಲಿ ಒಂದು ಬರಲಿಲ್ಲ ಅಂದ್ರೂ, ಯಾಕೆಂದರೆ ಚಾಯ್ಸ್ ಇರೋದಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ 8ನೇ ಕ್ವಶನ್ನು. The function f is given by f of x is equal to log of sin x is increasing on option A 0 to pi, option B ಓಪನ್ ಇಂಟರ್ವಲ್ ಇದೆ, ಆಪ್ಷನ್ ಬಿನಲ್ಲೂ ಓಪನ್ ಇಂಟರ್ವಲ್ ಇದೆ, ಪೈ ಕಾಮ 3π/2, ಆಪ್ಷನ್ ಸಿ π/2 ಪೈ ಓಪನ್ ಇಂಟರ್ವಲ್, ಆಪ್ಷನ್ ಡಿ 3π/2 2π. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತೇನೆ. ಓಕೆ.